ಆಗ್ತೈತಿ ಅದಕ್ಕೆ ಹೇಳಿದ್ನೆ ನಿನಗೆ ಹೆಣ್ಣು ಮನಸ್ಸು ಮಾಡಿದ್ರೆ ಸಾವಿನ ದೌಡ್ಯಾಗ ನೀನು ಒತ್ತಬಹುದ ಅದ ಹೆಣ್ಣು ಮನಸ್ಸು ಮಾಡಿದ್ರೆ ಸಾವಿನ ದೌಡ್ಯಾಗ ನೀನು ಹೊರಗೆ ತಕ್ಕೋಬಹುದ ಅದಕ್ಕ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದ್ ಕುದುರೆ ನೆಲಿ ಯಾರಿಗೆ ಅವಂಗೂ ಹತ್ತಿಲ್ಲ ಅದ ಹತ್ತಂಗೂ ಇಲ್ಲ ಅದಕ್ಕ ಮೆಟ್ಟಿಗೆ ಹಚ್ತೀನಿ ಅಂತ ಹೇಳಿದಿ ಹೇಳಲ್ಲ ಮೇಟಿಗೆ ಹಚ್ಚು ತಾಕತ್ತು ನಿಂದ ಆಗಿಲ್ಲ ಆಗುದಿಲ್ಲ ಮಾಡ್ಕೊಂಡ ಹೆಣ್ತೀನಿ ಹಿಂಡ ಮಂದ್ಯಾಗ ಹೋದ್ ಯಾವ್ರಿ ನಿಂತು ಸೀರಿ ಜಗಲಕತ್ಯಾನ 5 ಮಂದಿ ಗಂಡದಿರಿ ಯಾರ್ಯಾರ ತಂಗಿ ಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಂಡ್ರಿದ್ರು ಖರೆ ದುಷ್ಟ ದುಶ್ಯಾಸನ ಮಾಡ್ಕೊ ಯಾವ ದ್ರೌಪದ ದೇವಿ ಸೀರೆ ಸೆಳಿತಿದ್ದ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತ ಒಬ್ಬರೇ ಮಗ ಎಬ್ಬರೇನ ಬಿಡಿಸ್ಕೊಂಡು ಬರಕ್ ಏ ಗಂಡ ದೇವರ ದೊಡ್ಡ ಆಗುವುದಿಲ್ಲೋ ಜಗದಾಗ ತಮ್ಮ ಹಂತ ದೇವ್ರ ಎಲ್ಲ ಹುಟ್ಟ ಕೇಳಿ ಹೆಂಗ್ಯಾಂಗ ನಿಮ್ಮ ಗಂಡ ದೇವ್ರ ಎಲ್ಲ ಸೀರೆ ಹುಟ್ಟವ ಅವಾಗ ಏ ಸತ್ಯಭಾಮ ಯುದ್ಧಕ್ಕಾಗ ಶಕ್ತಿ ಪೂಜೆ ಇಟ್ಟಿಳಾಗ ಏನ್ ಮಾಡಿದ ತಾಯಿ ಏ ಗಣಸರು ಒಟ್ಟ ಹೋಗ್ತಿದ್ಯಲ್ಲ ಪೂಜಾಗ ಇವರ ಕೃಷ್ಣ ನಿತ್ತ ವಿಚಾರ ಮಾಡ್ಯಾನ ತನ್ನ ಇವರ ಕೃಷ್ಣ ನಿತ್ತ ವಿಚಾರ ಮಾಡ್ಯಾನ ತನ್ನ ಶಕ್ತಿ ಪೂಜೆ ಹಾಕ್ಯಾಳಂದ್ರ ಒಟ್ಟ ಗಣಸರ ಹೋಗುವಾಗ ಏನ್ ಮಾಡ್ತಿದ್ರು ಏನ ಹೆಂಗ ಹೋಗಲೆಂದ ಪೂಜಾದ ಒಳಗ ಒಟ್ಟ ಸೀರೆ ಉಡ್ಬೇಕಂತ ವಿಚಾರ ಮಾಡ್ಯಾನ ಅವಾಗ ಸ್ವತಃ ಕೃಷ್ಣ ಕೂತ ಸೀರೆ ಉಟ್ಟವಾಗಿನ ಏ ಸೀರೆ ಉಟ್ಟ ಬಳಕ ಇವಂಗ ಕೊರವಂಜ ಅಂತ ನಾಮ ಏ ಸೀರೆ ಉಟ್ಟ ಉಡವಲ್ಯಾಕೋ ಆಗಿನ ಒಂದ ಗಂಡ ಕೂಸಿನ ತಂದಾನಪ್ಪ ಗಂಡಸ ಮಗ ಕೊತ್ತಗೊಂಡ ಗಂಡ ಕೂಸಿನ ತರಬೇಕಾದ ಏನ್ ಮಾಡ್ಬೇಕ ಏ ನನಗ ಜರ ಸಂಶಯ ಬರ್ತದ ಕೂಸಿನ ಒಳಗ ಗಂಡನ ಮಾಡ್ಕೊಂಡ್ರಟ್ಟ ಮಕ್ಕಳ ಆಗ್ತಾವ ಒಂದಿ ಮನಿಯಾಗ ಗಂಡಸ ಮಗ ಕೂತ ಗಂಡ ಕೂಸಿನ ತರಬೇಕಾದ್ರಾಗ ಏ ಸ್ವತಃ ನಿನ್ನ ಕೃಷ್ಣ ಒಂದ ಕೂಸಿನ ಮಾತ್ರ ತರಬೇಕಾದ್ರ ಏನ್ ಮಾಡ ಏ ಇವಂಗ ಯಾವ ಗಂಡ ಇದ್ದ ದೇವಲೋಕದಾಗ ಇದನ್ನ ಪಕ್ಕ ಬಿಡಿಸಿ ಹೇಳೋ ಕಾಕ ಮುಂದೆ ಕೂಸಿನ ಹೆಸರೇನು ಚಕ್ರ ಎಲ್ಲಿ ಇಟ್ಟು ಆಗ ಖರೆ ಐತಲ್ಲ ಒಂದ ಚಕ್ರ ಮಾತ್ರ ಇರ್ತಿತ್ತಪ್ಪ ಕೃಷ್ಣನ ಕೈಯಾಗ ಅವ ಕೊರವಂಜಾಗಿ ಬರ್ಬೇಕಾದ್ರ ಕೇಳಿ ಆವಾಗ ಆ ಚಕ್ರ ಎಲ್ಲಿ ಇಟ್ಟನ ಯಾವ ಜಾಗದ ಒಳಗ ಏದೋ ಅಲ್ಲದ ಕೀಚಕನ ಹೊಡಿಬೇಕಾದ್ರ ಭೀಮ ಏನ್ ಮಾಡಿದ ಏ ಭೀಮ ಸಹಿತ ಸೀರೆ ಹುಟ್ಟ ನಿತ್ತು ಆವಾಗ ನನ್ನ ಸೀರೆ ಹುಟ್ಟ ಹೋಗೋ ತಮ್ಮ ಗಡಿ ಮನೆಯಾಗ ಏನ್ ಹೇಳ್ತಾರ ತಂಗಿ ಒಂದ್ ಮಾತು ಹೇಳಿರಿ ಏನಂತ ಮನಿಯೊಳಗೆ ಮಕ್ಕಳಾಗಬೇಕಾದ ಗಂಡನ ಮಾಡ್ಕೋಬೇಕು ಗಂಡನೇ ದೇವ್ರ ಗಂಡನೇ ಗುರು ಗಂಡನೇ ಸರ್ವಸ್ವ ಹೌದು ಹೇಳಂದ್ರ ಗಂಡನ ಮಾಡ್ಕೊಂಡ ಬಳಕ ಮಕ್ಕಳಾಗೋದು ವಿಶೇಷ ಈಗ ಹೆಚ್ಚು ಕಮ್ಮಿ ಗ್ಯಾರಂಟಿ ಇಲ್ಲ ಆಗೈತ್ರಿ ಈ ಕಲಿಯುಗದೊಳಗೆ ಹೌದು ಹೆಂಗ ಮತ್ತ ಗಂಡನ ಮಾಡ್ಕೊಂಡ ಬಳಕ ಎಷ್ಟೋ ಮಂದಿ ಮಕ್ಕಳಾಗಿಲ್ಲ ಹೋಗಿ ಮಷೀನ್ ಮ್ಯಾಗ ಮಾಡ್ಕೊಂಡು ಬರ್ಲಾತ್ಯಾರ ಎಷ್ಟೋ ಊರಾಗ ಮಾತ್ ಖರೆ ಇಲ್ಲ ತಂಗಿ ಜರ್ಸಿ ಆಕಳಿಗೆ ಮಾಡಿದಂಗ ಆಗ್ಲೈತಿ ಜಲಮೀಗಿನ ದಿನಮಾನದೊಳಗೆ ನಡ್ದೈತಿಲ್ಲ ತಂಗಿ ಸದ್ಯಕ್ಕ ಸೈನ್ಸ್ ಪ್ರಕಾರ ಓದಿ ನೋಡ್ರಿ ಅದೈತಿ ಈಗ ಇಲ್ಲಿ ಖರೇನ ಐತಿ ಯಾಕಂದ್ರ ಒಳಗಿನ ತಾಂದಲೆ ಮಾಡ್ಕೊಂಡಿರ್ತಾರ ಅವ್ನ ಅಕ್ಕನ ಮಗಳ್ರಿ ಆಗಲಿ ಮನ್ಯಾಗಿಂದ ಮನ್ಯಾಗನ ರಕ್ತ ಸಂಬಂಧ ಒಂದಾಗಿ ಒಬ್ಬರಿಗೆ ಮಕ್ಕಳಾಗಿಲ್ಲ ಮತ್ತ ಅವಾಗ ಗಂಡ ಇರ್ತಾನಿಲ್ಲ ಮನ್ಯಾಗ ಅವಾಗ ಯಾಕೆ ಮಕ್ಕಳಾಗಂಗಿಲ್ಲ ಬ್ಯಾಟ್ರಿ ಡೌನ್ ಆಗಿರ್ಬೇಕಲ್ಲ ಕಪ್ಪಾಕೋ ಅವಾಗ ಮಾತಾಡ್ಬೇಡ ಇಲ್ಲ
ಅದಕ್ಕ ಗಪ್ಪಾಕು ಕೂತ ನನಗೆ ಹಿಂಗ ತಂದು ಇಟ್ಟಿನಿ ಏನು ಮಾತಾಡಬೇಡ ಸುಮ್ಮ ಮೂಕ ಆಗಿರ್ಬೇಕು ಇಲ್ಲ ಅಂದ್ರ ಮೂಕನಾಗಬೇಕು ಜಗದೊಳಗ ಜ್ವಾಕಿಯಾಗಿರ್ಬೇಕು ಹೌದು ಹೌದವ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು ಖರೆ ಐತಿವ ಹಂಗ ಹೌದೌದು ಈ ಗಂಡ ಹಾಡೋರ್ ಸಂಗಟ ಹೆಂಗ ಈಗ ಹೇಳತ್ತೇರಿ ಹೇಳ್ತಾನ್ರಲ್ಲ ಹಾ ಕೃಷ್ಣ ಪರಮಾತ್ಮ ಕೊರವಂಜಾಗಿ ಹೋದ್ರ ಹೋಗ್ವಲ್ಯಾಕ ಹೋಗ್ಲಿಲ್ಲ ಬಗಲಾಗ ಒಂದು ಕಂಡು ಕೂಸಿನ ತಂದಾನ ಹೇಳ್ತಿ ಗಂಡ ಇರ್ಲಾರ್ದ ಮಕ್ಕಳಾಗಂಗಿಲ್ಲ ಅಂತ ಹೇಳಿ ಹೇಳಿಲ್ಲ ಮತ್ತ ಕೃಷ್ಣ ಯಾವ ಗಂಡಿದ್ದ ಅವನ ಬಗಲಾಗ ಒಂದು ಕೂಸಿನ ತರಬೇಕಾದ್ರೆ ಅವನು ಯಾವ ಬಸರು ಮಾಡ್ದೆ ಹೌದು ನಾ ಹಿಂಗ್ ಕೇಳೋಣ ಏನ್ ಯಾರು ಬಾಡಿಗೆ ಅದು ಕೊಟ್ಟಿದ್ರು ಯಾರ ಕಡ ಕೊಟ್ಟಿದ್ರು ಯಾರ ಕಡ ಇಸ್ಕೊಂಡು ಬಂದಿದ್ದು ದತ್ತಕ್ಕದು ತಂದಿದ್ದು ಆ ಕೂಸಿನ ಹೆಸರು ಏನ ಮತ್ತ ಅವನ ಕೈಯಾಗ ಒಂದು ಚಕ್ರ ಇರ್ತಿತ್ತು ಆ ಟೈಮ್ದೊಳಗ ಚಕ್ರ ಎಲ್ಲಿ ಇಟ್ಟಿದ್ದವ ಪರಮಾತ್ಮ ಖರೆ ಐತಿ ಕೃಷ್ಣ ಹೌದು ಪರವಂಜಿಗೆ ಬರ್ಬೇಕಾದ್ರೆ ಚಕ್ರ ಯಾವ ಜಾಗನಾಗ ಇಟ್ಟಿದ್ದ ಖರೆ ಐತಂಗಿ ಇದು ಒಳಗರಿ ಮತ್ರಿ ಕೀಚಕನ ವಧ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ನಿಮ್ಮ ಭೀಮಸೈನ ಸಹಿತ ನನ್ನ ಸೀರೆ ಉಟ್ಟು ಹೋಗ್ಯಾನ ಉಟ್ಕೊಂಡಲ್ಲ ಸೀರಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಏನ್ ಮಾಡ್ಯಾರು ಸೀರೆ ಮಾಡ್ಯ ಒಳಗ ಸೀರೆಗಳು ಹೌದು ಹೌದಲ್ಲ ಸೀರ್ಯಾಗ ಮಳ್ಳಾಕಿಸಿಂದ ಹೋಗ್ಯಾವ ಹೌದಲ್ಲ ಹಂಗ ಕೀಚಕನ ವಧ ಮಾಡ್ಬೇಕಾದ್ರೆ ಭೀಮಸೈನ ಸೀರೆ ಉಟ್ಟಲ್ಲ ತಂಗಿ ಭಸ್ಮಾಸುರನ ವಧ ಮಾಡ್ಬೇಕಾದ್ರೆ ವಿಷ್ಣು ಸಹಿತ ಸೀರೆ ಉಟ್ಟ ಅವನು ಸೀರೆ ಉಟ್ಕೊಂಡಲ್ಲ ಮತ್ತ ಅವಂತದ್ ಗಂಡ ದೇವ್ರ ಸೀರೆ ಉಟ್ಟ ಮೌಲಕಕ್ಕ ನೀ ಯಾವ ಗಿಡ ತಪ್ಪಲ್ ಹೋತಮ್ಮ ಅಂತಿಂತ ಹೋಗ್ಯಾರ ಅಂತಿಂತವ್ರು ಉಟ್ಟು ಹೋಗ್ಯಾರ ನಮ್ಮ ಕೈಯಾಗ ರಾವಣ ಹತ್ತಿದ ನಾನು ನರಕ ಪ್ರಾಪ್ತಿ ಆಗ್ಯಾದ ರಾವಣ ಈಗ ಎಲ್ಲಿಗೆ ಬಂದತ್ರಿ ವಿಷಯ ಎಲ್ಲಿಗೆ ಬಂದ್ ಕೂತೈತ್ರಿ ಒಂದು ಮಾತು ಸುಳ್ಳು ಮಾತಾಡಿದ್ರಿ ಏನಾರ ಬಾಯಿ ತಪ್ಪಿ ಹೋಗೈತಿವ ಏನ ಬಹುಶಃ ಮಹಾಭಾರತದೊಳಗ ಅಭ್ಯಾಸದೊಳಗ ಅವ್ರ ಹೆಂಗ ಸಿಕ್ಕೈತಿ ಗೊತ್ತಿಲ್ಲ ಮಹಾಭಾರತ ಮುಖಪಾಠ ಲೇಖಿ ಐತಿ ನಂದ ಯಾವ ಕೃಷ್ಣ ಪರಮಾತ್ಮನ ಸಹಾಯ ಕೇಳಕ್ ಹೋಗಿದ್ರಿ ಯಾರ್ಯಾರ ದುರ್ಯೋಧನ ಅರ್ಜುನ ಹೌದಲ್ಲ ಅರ್ಜುನ ಹೋಗಿದ್ದ ತಿಂಗ್ ಸತಿ ಸಾರ್ತೈತಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಪಾಂಡವರೊಳಗ ಅರ್ಜುನ ಹೋಗಿ ಅನ್ನತ್ ಸೃತಿ ಸಾರ್ತೈತಿ ಲೇಖಿ ಐತಿ ಅದ್ರ ನವಲಕಕ್ಕ ಒಂದ್ ಮಾತು ಹೇಳಿದ್ರು ಹೇಳ್ತಾನು ದುರ್ಯೋಧನ ಧರ್ಮರಾಜ ಹೋಗಿದ್ರ ಅಂತ ಹೇಳಿದ್ರಿ ಇವ್ ಹೇಳಿಲ್ಲ ಯಾವ ಪುರಾಣದೊಳಗ ಬರ್ತೈತ್ರಿ ಧರ್ಮರಾಜ ಹೋಗ್ಯಾನ ಅಂತ ಹೇಳಿ ವಿಚಾರ ಬೇಕ ಧರ್ಮರಾಜ ಹೋಗಿಲ್ಲ ಇಲ್ಲ ಧರ್ಮರಾಜ ಹೋಗಲಕ್ಕ ಬರಂಗಿಲ್ಲ ಯಾಕಂದ್ರ ಸೋಮ ಪಗಡಿ ಆಟದೊಳಗೆ ಮುಂದಿದ್ದ ಅಷ್ಟ ಯಾಕಂದ್ರ ಧರ್ಮ ಅಂತ ಧರ್ಮದಿಂದ ನಡೀತಿದ್ದಾನಂಟ್ಲಿ ಮಾತಾಡಿದ ಮಾತ ಉಸಿರು ಮತ್ತೊಂದು ಮಾತಾಡ್ತಿದ್ದಿಲ್ಲ ಹೌದು ಅವಂದು ಏಕ ಬಾಣ ಬಿಟ್ಟಂಗ ಮಾತಾಡಿದಂದ್ರ ಮುಗಿದ್ ಹೋತ ಬರೀ ಪಗಡಿ ಆಟ ಆಡಾಗ ಅಟ್ಟ ಧರ್ಮ ಮುಂದದಾನ ಅಣ್ತಮ್ರಲ್ಲ ಹಿಂದ ಚಂಡ ಕೂತಾರ ತೆಳಗ ಆದ್ರ ಕೃಷ್ಣನ ಸಹಾಯ ಕೇಳಕ್ ಹೋಗಂತ ಟೈಮ್ದೊಳಗ ಅರ್ಜುನ ಹೋಗ್ಯಾನ ಧರ್ಮರಾಜ ಹೋಗಿಲ್ಲತ್ತ ನಂದ ಲೇಖಿ ಐತಿ ಧರ್ಮರಾಜ ಹೋಗ್ಯಾನತ್ ನೀವ್ ಇನ್ಕ ಅಂದರಿ ಬೇಕಂದ್ರೆ ಯೂಟ್ಯೂಬ್ ಚಾನೆಲ್ ತೆಗೆದು ನೋಡ್ರ ಸದ್ಯ ನೋಡ್ಲಕ್ ಸಿಗ್ತೈತಿ ಕೇಳಿಸ್ತೈತಿ ಧರ್ಮರಾಜ ಹೋಗ್ಯಾನತ್ ನೀವ್ ಹೇಳಿರಿ ಏನ್ ನಿಮ್ ಬಾಯಿಲೆ ತಪ್ಪಿ ಹೋಗೈತಿವ ಏನ್ ನಿಮ್ ಪುರಾಣದೊಳಗ ಹಂಗ ಬರದೈತಿವ ಅಕ್ಕ ಬಂದ ಮುಂದಿನ ಸಂದಿಗೆ ಜರ ನೆಟ್ಟಗ ಲೆಕ್ಕ ಹಿಡಿದು ನಡಿಲಿ ಹಾಡ್ಕಿ ಅದಕ್ಕೆ ಈಗೇನ್ ಬಂದಾರಿ ಎಲ್ಲ ನನ್ನಿಂದ ಆಗೈತಿ ನಾ ಬಹಳ ದೊಡ್ಡವ ಗಂಡ ಬಹಳ ದೊಡ್ಡವ ಗಂಡ ಹೆಣ್ತಿನ ಮೇಟಿಗೆ ಸ್ಥಾನತ್ ಬಂದಾರ ಮೇಟಿಗೆ ಹಚ್ಚೋದಾಗದ ನಿಂದ ಅಲ್ಲ ಮೇಟಿಗೆ ನೀ ಹಚ್ಚಲಾಕು ಬರಂಗಿಲ್ಲ ಯಾಕಂದ್ರ ನೀ ಜರ್ಕರ್ ಮೇಟಿಗೆ ಹಚ್ತಿದ್ದೆ ಅಂದ್ರ ಮೌಲಕಕ್ಕ ಮಾಡ್ಕೊಂಡ ಹೆಣ್ತಿನ ಯಾವಂದ್ರಿ ಮಾತು ಕೇಳಿ ಯಾವನ್ ಕೈಗಾರ ಕೊಟ್ಟ ನೀ ಬರ್ತಿದ್ದಿಲ್ಲ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬರ ಮಾತು ಕೇಳಿ ಮತ್ತೊಬ್ಬರ ಕೈ ಕೊಟ್ಟದ ಮಾತು ನನ್ನ ಮನಿದು ಅಲ್ಲ ಮಾತ ನಿನ್ನ ಮನಿದು ಅಲ್ಲ ಮಹಾಭಾರತ ಲೇಖಿ ಐತಿ ಇವತ್ತನ ಕೇಳಿ ಯಾವ ಟೈಮ್ ಕೊಟ್ಟದಿ ಇದು ಅಲ್ಲ ಗಂಡ ಬಾಳ ದೊಡ್ಡ ಏ ಗಂಡ ಮೆಟ್ಟಿಗೆ ಹಸ್ತ ನಂದಿ ಮಾಡ್ಕೊಂಡ ಹೆಣ್ತಿಗ ಯಾವ ಜಾಗದಾಗ ಮೆಟ್ಟಿ ಹಚ್ಚಿ ತಿಳಿಸುವೆ ನಿನಗ ಆ ಕೌರವರ ಪಾಂಡವರ ಪಗಡಿ ಆಡಾಗ ಏ ಕೌರವರ ಸಂಗಟಿಯವರ ಪಗಡಿ ಆಟ ಆಡುವಾಗ ಏನ್ ಮಾಡ್ತಿದ್ರ ಎಲ್ಲ ಸೋತ ಕೊತ್ತೀರಪ್ಪ ದುರ್ಯೋಧನ ಕೈಯಾಗ ಆಗ ಅಲ್ಲಿ ಒಂದು ದಗದಾತ ಕೇಳಿ ಆವಾಗ ದುರ್ಯೋಧನ ಪಗಡಿ ಆಟ ಆಡುವಂತ ಟೈಮ್ದಾಗ ಏನಾಯ್ತು ಮುಂದ ಆಸ್ತಿ ಅಂತಸ್ತೆಲ್ಲ ಕಳ್ಕೊಂಡ ಕೂತಿರ ಅವನ ಕೈಯಾಗ ಆಗ ದುರ್ಯೋಧನ ಒಂದ ಮಾತ ಹೇಳನ ಧರ್ಮಗ ಎಲ್ಲ
ನೆತ್ತ ತೆಳಗ ಚಂಡ ಹಾಕಿಯೋ ಈಗ ಏ ಎಲ್ಲ ಸೊತ್ತ ನಿಂತ ನೀನು ಅಂತ ಮಾತ್ರ ನಿತ್ತಿ ಹೌದಲ್ಲ ಏ ಇನ್ನೊಂದು ಬದುಕ ಐತ್ಯೋ ತಮ್ಮ ನಿನ್ನ ಮನೆಯಾಗ ಅದು ನಿನ್ನ ಹೆಂಡತಿ ಅದಾಳ ಕೇಳ ಅಂದ ಮನೆಯಾಗ ಏನ್ ಹೇಳ್ತಾರ ತಂಗಿ ಯಾವ ದುರ್ಯೋಧನ ಹೇಳ್ತಾನ ಪಾಂಡವರಿಗೆ ಏನಂತ ಹೇಳ್ತಾನ ಧರ್ಮರಾಜಾಗ ಅಂದ ಎಲ್ಲಾ ಸೋತನಿ ಅಂತ ಕೂತಿಯೋ ಧರ್ಮ ಹೌದಲ್ಲ ಹೌದು ಹೌದು ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಸೋತು ಕೂತಾನೆ ಅಂತ ಹೇಳ್ತಿ ಆದ್ರ ನಿನ್ನ ಮನ್ಯಾಗ ಇನ್ನೊಂದು ಬೆಲೆ ಬಾಳು ಬದುಕೈತಿ ಯಾವುದು ಈ ಮಾತಿಯಾಗ ನಾವ್ ಯಾಕೆ ಹೇಳತ್ತೀವೋ ಗಂಡ ದೊಡ್ಡ ಮಂದಿಯಲ್ಲ ಆ ಮಾತ ಮುರಿದು ಕೊಡ್ಲಕತ್ತೀನಿ ಹೇಳ್ಬೇಕಾಗಿತ್ಲ ಎಲ್ಲಾ ಸೋತನಿಪ ಏನ್ ಉಳ್ದತಿ ಏನ್ ಕೇಳ್ತ ಅಂದ ಹಸ್ತನಂದ ಧರ್ಮರಾಜ ಹೌದು ಅವಾಗಂದ್ರು ಏನಂತ ನಿನ್ನ ಹ್ಯಾಂಡ್ತದಳ ದ್ರೌಪದ ದೇವಿ ನಿನ್ನ ಮನ್ಯಾಗ ಆಕಿನ ತಂದ ಹಚ್ಚ ಪಗಡಿ ಆಟದಾಗ ಹೌದು ಇವ್ ಹೇಳ್ತಾನ್ರಿ ಮಾಡ್ಕೊಂಡು ಹೇಳ್ತೀನಿ ಮೇಟಿಗೆ ಲಾಸ್ಟ್ ಒಂದು ಕ್ಯಾಲಿ ಬಾಕಿ ಇಟ್ಟದ ಬಳಕ ಇವ್ರು ನಡಬಾರಕ ಬಂದ್ ರೊಕ್ಕ ಹೇಳೋರು ಲಾಸ್ಟ್ ಒಂದು ಕ್ಯಾಲಿ ಹಾಡಿ ನಾವ್ ಇಳಿಬೇಕು ಹಾಡೋನ್ರಲ್ಲ ಅದಕ್ಕ ಮತ್ತೇನಾಯ್ತು ಯಾವ ದ್ರೌಪದ ದೇವಿನ ತಂದ ಕೌರವ್ರ ಕೈಯಾಗ ಪಗಡಿ ಆಟದೊಳಗೆ ಇಟ್ಟು ಸೋತು ಕೂತ್ರಿ ಗಂಡ ಹಾಡೋರು ಹೌದು ಹೌದಲ್ಲ ಗಂಡ ದೊಡ್ಡವ ಅಂತ ಹೇಳ್ತಿ ಹೇಳ್ತಾನ ಗಂಡ ದೊಡ್ಡವ ಇದ್ದೆ ಅಂದ್ರೆ ಯಾಕೋ ಮಗನ ನಾನು ಹೆಣ್ತೀನಿ ಯಾಕ ನಾ ಕೊಡ್ಲಿ ನಿನ್ನ ಕೈಯಾಗ ನಾ ಮೇಟಿಗಸ್ತ ನಿನ್ನ ಹೆಣ್ತಿನ ಬೇಕು ಅವಾಗ ಎಲ್ಲಿ ಹೋಗಿದ್ದಿ ಮೌಲಕಕ್ಕ ಹೋಗಿದ್ದು ಕೂಳು ಬಡಿಲಾಕ ಸುಗಿಯಾಗೇನ್ ತೊಗರಿ ಕೊಯ್ಲಕ್ ಹೋಗಿದ್ರಿ ಹೌದು ಹೌದು ಸೀಜನ್ ಐತಿಗೆ ಅಪ್ಪ ಗಂಡ ಮೇಟಿಗಸ್ತಾನ ಅಂತ ಹೇಳಿ ಹೇಳಲ್ಲ ಗಂಡ ಮೇಟಿಗೆ ಹಚ್ಚೋದಟ ಸಸಾರಿ ಇಲ್ಲ ಅಲ್ಲ ಇಲ್ಲ ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗೆ ಜತ್ತಿರ್ಬೇಕ ಅಕ್ಕಿ ಮಾತಿನಾಗ ಇರ್ಬೇಕು ಅವನ ಮಾತಿನಾಗ ಹಾಕಿರ್ಬೇಕು ಅಂದ್ರ ಸಂಸಾರ ಎಂಬ ಬಂಡಿ ಮುಂದಕ್ಕೆ ಸಾಗತೈತಿ ಅದಕ್ಕೆ ಹೇಳಿ ನಿನಗ ಹೆಣ್ಣು ಮನಸ್ಸು ಮಾಡಿದ್ರ ಸಾವಿನ ದೌಡ್ಯಾಗ ನೀನು ಒತ್ತಬಹುದ ಅದ ಹೆಣ್ಣು ಮನಸ್ಸು ಮಾಡಿದ್ರ ಸಾವಿನ ದೌಡ್ಯಾಗ ನೀನು ಹೊರಗೆ ತಕ್ಕೋಬಹುದ ಅದಕ್ಕ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದು ಕುದುರೆ ನೆಲಿ ಯಾರಿಗೆ ಅವಂಗೂ ಹತ್ತಿಲ್ಲ ಅದ ಹತ್ತಂಗೂ ಇಲ್ಲ ಅದಕ್ಕ ಮೇಟಿಗೆ ಹಚ್ತೀನಿ ಅಂತ ಹೇಳಿದಿ ಹೇಳಲ್ಲ ಮೇಟಿಗೆ ಹಚ್ಚು ತಾಕತ್ತು ನಿಂದ ಆಗಿಲ್ಲ ಆಗುದಿಲ್ಲ ಮಾಡ್ಕೊಂಡ ಹೆಣ್ತೀನಿ ಹಿಂಡ ಮಂದ್ಯಾಗ ಹೋದ್ ಯಾವ್ರಿ ನಿಂತು ಸೀರಿ ಜಗಲಕತ್ಯಾನ 5 ಮಂದಿ ಗಂಡದಿರಿ ಯಾರ್ಯಾರ ತಂಗಿ ಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಂಡ್ರಿದ್ರು ಖರೆ ದುಷ್ಟ ದುಶ್ಯಾಸನ ಮಾಡ್ಕೊ ಯಾವ ದ್ರೌಪದ ದೇವಿ ಸೀರೆ ಸೆಳಿತಿದ್ದ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತ ಒಬ್ಬರೇ ಮಗ ಎಬ್ಬರೇನ ಬಿಡಿಸ್ಕೊಂಡು ಬರಕ್ ಬೇಕಲ್ಲ ಅವ್ರೆಲ್ಲ ಅನಾವ್ರ ಖರೆ ಯಾಕೋ ಮಗನ ತೀವ್ರ ಅಂದಿದ್ರ ಆಕಿನ ಬಿಡುತ್ತಿದ್ದ ಇವ್ರು 3 ಮಂದಿ ಜಗತ್ತಿದ್ದಾವ ಜಗುದಿದ್ ಪಾಡಿತ್ತು ಅದಕ್ಕ ಸುಮ್ಮ ಕೂತಾರ ಇವ್ರ ತೆಳಗ ಚೆಂಡಾಕಿ ಇಲ್ಲಿ ನೀ ಮೆಟ್ಟಿಗೆ ಹಚ್ಚಿಲ್ಲ ಇಲ್ಲ ಇದು ಅಲ್ಲದರಿ ಮತ್ತೇನ್ರಿ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಏನ್ ಹೇಳ್ತಾರ್ರಿ ಎಲ್ಲ ಪರಮಾತ್ಮದಿಂದ ಆಗೈತಿ ಅನ್ನುವಂತ ಮಾತು ಬಂದೈತಿ ಅಂದ್ರೆ ಹೌದು ನಾವು ಮುಂದುವರ್ಸೋಣ್ರಿ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಏನ್ ಹೇಳ್ತಾರ ತಂಗಿ ದೊಡ್ಡ ಗಣ ವ್ಯಕ್ತಿಗಳು ಬಂದಾರ ತೇಳಿ ಸ್ವಲ್ಪ ನಾವು ಬಿ ತಡೆ ಹಿಡಿಬೇಕಾಯ್ತು ಹೌದ್ರಲ್ಲ ಅವ್ರ ಬಾಯ್ಲಿನ ಒಪ್ಪಿಗೆ ಸಿಕ್ಕದರಿಪ್ಪ ಖರೆ ಇದ್ರಲ್ಲ ಇರ್ಲಿವಾ ನೀವು ಮುಂದುವರ್ಸ್ರಿ ನಾವು ಕೊಂಡಿರ್ತೀವಿ ಅಂತ ಹೇಳಿ ಹೌದು ಅದಕ್ಕೆ ಏನ್ ಆಗ್ಬೇಕಾಗ್ಯದ್ರಿ ಏನಾಗ್ಬೇಕಾಯ್ತು ತಂಗಿ ಹೇಳಕತ್ತೇರಿ ನಮ್ಮ ಗಂಡ ಹಾಡೋರು ಹೇಳ್ತಾರಲ್ಲ ಪರಮಾತ್ಮ ಅಂದ್ರ ಜಗದಾಗ ದೊಡ್ಡವ ಹೆಚ್ಚಿನವ ಗಂಡ ಅಂದ್ರ ಜಗನಾಗ ದೊಡ್ಡವ ಅಂತ ಹೇಳ್ತಾರ ತಂಗಿ ಹಿಂಗ ದಗದ ನಿಂದ ಆಗೈತಪ್ಪ ಮೌಲಕಕ್ಕ ನೀ ಮೆಟ್ಟಿಗೆ ಹಚ್ಚೋದಾಗಿಲ್ಲ ಆದ್ರೆ ಹೆಣ್ಮಕ್ಳ ಹೆಣ್ತಿ ಕುತ್ಕೊಂಡು ಮಾತ್ರ ಗಂಡನ ಮೆಟ್ಟಿಗೆ ಹಚ್ಚವನು ಪುರಾಣ ಲೇಖಿನ ಹೆಣ್ತಿ ಕುತ್ಕೊಂಡು ಗಂಡನ ಮೆಟ್ಟಿಗೆ ಹಚ್ಚಾಳ ಯಾವ ರೀತಿ ಏನ್ ಹೇಳ್ತಾರ ಕೇಳ್ರಿ ಏನ್ ಅವ್ರಿಗೆ ಎಷ್ಟು ಸನ್ಮಾನ ಮಾಡೋರಿದ್ರೆ ಹಿಂಸರಿತೀವಿ ಸನ್ಮಾನ ಮಾಡಿ ಅವ್ರಿಗೆ ಇದು ಅಲ್ಲದ ಹೆಣ್ತಿ ಬಾಳ ಕಮ್ಮಿ ಅಂತ ಏ ಗಂಡನ ಮಾತ್ರ ಮೆಟ್ಟಿಗೆ ಹಚ್ಚಳ ಕೇಳುವೇನಾಗ ನಿಮ್ಮ ಸತ್ಯವಾದನ ಪ್ರಾಣ ಓದಿದ ಯಮಲೋಕದೊಳಗ ಸತ್ಯವಾನ ಪ್ರಾಣ ತಗೊಂಡು ಹೋಗಿದ ಯಮರಾಜ ಏ ಯಮಲೋಕ ತಕ ಹೋಗಿ ಯಮರಾಜನ ಸಂಗಾಟ ಏನಾಯ್ತು ತಂಗಿ ಹೋರಾಡಕ ನಿತ್ತ ನನ್ನ ಸಾವಿತ್ರಿಯಾಗ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚ
ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಿರ ಹಚ್ಚಾಳ ನಮ್ಮ ತಾಯಿ ನಿಮ್ಮ ಗಂಡ ಯಾವ ಹಚ್ಚನಪ್ಪ ಹಿಂಗ ಜಗದಾಗ ಅವ ಹಚ್ಚಿದಂದ್ರ ಬಿಡಿಸಿ ಹೇಳ್ರಿ ಮುಂದಿನ ಸಮಯಾಗ ಗಾಲಿ ಒಂದ ದಗದ ಆಗ್ಯದಪ್ಪ ಕೇಳಿದಂತ ವಿಷಯ ನಾವು ಬಿಡುಗಡೆ ಮಾಡ್ಕೊತ ಬಂದೀವಿ ಏ ಬಾಳ ತನಕ ನಿಂದ್ರದ ಬ್ಯಾಡ ಟೇಜಿ ಒಂದ ಕ್ಯಾಲಿ ಹಾಡಿ ಸಂದ ಕುಡಿಯ ಗಂಡ ಬನ್ನೂರ ಊರ ನೀವರ ಅಲ್ಲಿ ನಾಗೇಶ ಮ್ಯಾಳ ಅಲ್ಲಿ ನಾಗೇಶ ಅವರ ಮ್ಯಾಳ ಏ ಹೊತ್ತಿಗೆ ಪದ ಮಾಡಿ ಪತ್ತೆ ಗರ್ಭೇಳನ ಹೊತ್ತಿಗೆ ಪದ ಮಾಡಿ ಹೊತ್ತಿಗೆ ಪದ ಮಾಡಿ ಪತ್ತೆ ಗರ್ಭೇಳ ಹೇಳ್ತಾನೆ ಈಗ ಬೆಳಕ ಬಿದ್ದಂಗ ಚಂದ್ರನ ಜೋರು ಬರ್ರಿ